ಬಿಕಾಸ್ ಇಂಟ್ರೊಡಕ್ಷನ್ ಆಮೇಲೆ ಅಷ್ಟೇ ಡಿಮಾಂಡ್ ಇದೆ. ಸೊ ಮ್ಯಾಕ್ಸಿಮಮ್ ಥಿಯೇಟರ್ ರಿಲೀಸ್ ಆಗುತ್ತೆ. ಆಮೇಲೆ ಸಿನಿಮಾ ಜರ್ನಿ ಬಗ್ಗೆ ಟೆಕ್ನಿಷಿಯನ್ಸ್ ಹೇಳಬೇಕು, ನಾವೇನು ಬರ್ತೀವಿ ಹೋಗ್ತೀವಿ. ಸೊ ಹಾಗಾಗಿ ಎಲ್ಲ ಡೈರೆಕ್ಟರ್ ಹೇಳಿದ್ದಾರೆ. ಸೊ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ನನ್ನ ಫೇವ್ರೇಟ್ ಸಾಂಗ್ ಇದೆ ಆ್ಯಕ್ಚುಲಿ, ಬಿಕಾಸ್ ಅಲ್ಲಿಂದ ಹೇಳ್ಬೇಕಂತ ಇದ್ದೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಅವ್ರ ತಂದೆ ಹೀರೋ. ಸೊ ನನಗೂ ಸಹ ಎಲ್ಲರಿಗೂ ಸಹ. ಸೊ ನನ್ನ ಫೇವ್ರೇಟ್ ಸಾಂಗ್ ಇದು. 100% ಇನ್ವೆಸ್ಟ್ ನಾನು ಭಾವಕನಾಗಿದ್ದೀನಿ. ನೋಡೋಣ ಈ ಸಾಂಗ್ ಎಲ್ಲಿ ತೊಗೊಂಡೋಗುತ್ತೆ. ಇವರಲ್ಲಿ ಒಳ್ಳೆ ಐಡಿಯಾ ಇದೆ ಆ್ಯಕ್ಚುಲಿ. ಎಲ್ಲರೂ ರೀಲ್ಸ್ ಮಾಡಿದ್ರೆ ಐ ಥಿಂಕ್ ದಿಸ್ ಸಾಂಗ್ ವಿಲ್ ಗೋ ಸಮ್ವೇರ್. ಥ್ಯಾಂಕ್ ಯು. ಹೊಂಬಾಳೆಯಿಂದನೇ ಯೂಶಲಿ ಮಾಡ್ಕೊಂಡು ಮ್ಯಾಕ್ಸಿಮಮ್ ಇರುತ್ತೆ. ಅದೇ ನೀವು ಗೊತ್ತು ಒಂದು ದೊಡ್ಡ ರಿಲೀಸ್ ಹೆಂಗಿರುತ್ತೆ ಅಂತ. ದೊಡ್ಡ ರಿಲೀಸ್ ಇರುತ್ತೆ. ಅದು ಡೈರೆಕ್ಟ್ ಹೇಳಬೇಕು. ಏನು ಅಂದ್ಕೊಂಡ್ವಿ ಅಂದರೆ ನಾವು ಫಸ್ಟ್ ಸಿನಿಮಾ ಮೊದಲನೇ ಹೆಜ್ಜೆ ಇವತ್ತು ನಮ್ಮಲ್ಲೇ ಇರಬೇಕದು. ಅದು ಕನ್ನಡಿಗರಿಗೆ ಇರಬೇಕು, ಕನ್ನಡ ಸಿನಿಮಾನೇ ಆಗಿರಬೇಕು. ಸೊ ಅದು ಕನ್ನಡದಲ್ಲೇ ಮೊದಲನೇ ಹೆಜ್ಜೆ ಇಡಬೇಕು, ಈ ಜನಕ್ಕೆ ಸಿನಿಮಾ ಮಾಡಬೇಕು ಅಂತಲೇ ಮಾಡಿದ್ದಿದ್ದು. ಯಾಕಂದರೆ ಈ ಕುಟುಂಬನ ನಿಮಗೆ ಗೊತ್ತು, 5 ದಶಕಗಳಿಂದ ಹರಿಸ್ತಾ ಇರೋದು ಕನ್ನಡಿಗರು, ಬೆಂತಡ್ತಾ ಇರೋದು ಕನ್ನಡಿಗರು. ಸೊ ಆ ಕನ್ನಡಿಗರಿಗೆ ಈ ಸಿನಿಮಾ ಮಾಡಬೇಕು ಅಂತಲೇ ಮಾಡಿದ್ದು. ಬೇರೆ ಭಾಷೆಗಳಲ್ಲಿ ಅದು ಪ್ರಾಬಬ್ಲಿ ಇಲ್ಲಿನ ಒಂದು ರಿಯಾಕ್ಷನ್ ಮೇಲೆ ಪ್ರಾಬ್ಲಿ ಅವ್ರಿಗೆ ಪ್ಲ್ಯಾನ್ಸ್ ಇರುತ್ತೆ. ನಾನು ಅದ್ರ ಬಗ್ಗೆ ಹೆಚ್ಚಾಗಿ ಡಿಸ್ಕಸ್ ಮಾಡಿಲ್ಲ. ಕಾರಣ ಇದು ಪ್ರತಿ ಕನ್ನಡದ ಮನಗಳಿಗೆ ತಲುಪಿಸುವಂಥ ಪ್ರಯತ್ನ ನಮ್ಮ ಕಡೆಯಿಂದ ಇರಬೇಕು ಅಂತ ನಾವು ಅದ್ರ ಮೇಲೆ ಹೆಚ್ಚು ಫೋಕಸ್ಡ್ ಆಗಿದ್ದೀವಿ. ಹೌದು, ಅದು ಕಲೆಕ್ಟಿವ್ ಡಿಸಿಷನ್ ಅಲ್ಲಿ ಮಾಡಬೇಕು ಅಂತ. ಟಗರು ಲಾಸ್ಟ್ ಆಗಿತ್ತಂತಲ್ಲಿ. ಸೊ ಮತ್ತು ಆ ಜನಗಳ ಪ್ರೀತಿ ವಿಶ್ವಾಸ ಅದು ಎಂಟೈರ್ ಕರ್ನಾಟಕ ಇದೆ, ಬಟ್ ಆದರೂ ಅಲ್ಲಿ ಮಾಡಬೇಕು ಅನ್ನೋದು ಒಂದು ಟೀಮ್ನ ಡಿಸಿಷನ್ ಆಯಿತು. ಸೊ ಎಲ್ಲರೂ ಖುಷಿಯಿಂದ ಒಪ್ಪಿ ಅದನ್ನು ಪ್ರೊಡಕ್ಷನ್ ಕೂಡ ಅದನ್ನ ಇನಿಷಿಯೇಟಿವ್ ತೊಗೊಂಡು ಮುಂದುವರಿಸಿದೆ. ಸೊ 23ಕ್ಕೆ ನಿಮ್ಮೆಲ್ಲರ ಸಮ್ಮುಖದಲ್ಲೇ ಈ ಚಿತ್ರದ ಪ್ರೀ ರಿಲೀಸ್ ಇವೆಂಟ್ ಹೊಸಪೇಟೆಯಲ್ಲಿ ನಡೆಯುತ್ತೆ. ಸಂತೋಷ್ ಸರ್, ನೀವು ಆಲ್ರೆಡಿ ಅಂದರೆ ಹಿಂದೆ ಮಾಡಿರೋ ಸಿನಿಮಾಗಳು